ಸಮಾನತೆ 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 ಇದೆ ಅಂತ ಹೇಳ್ತಾ ಇರ್ತಾರೆ. ಆದ್ರೂ ಸಮಾನತೆ ಇದ್ರು ಕೆಲವೊಂದ್ ಕಡೆ ಸಮಾನತೆ ಇಲ್ದಂಗೆ ಕೊಟ್ಟಿದಾರಲ್ಲ. ಈಗ ಉದಾಹರಣೆಗೆ ವೀಕರ್ ಸೆಕ್ಷನ್ಸ್ಗಳಿಗೆ ಆಯ್ತು ಒಂದು ಸ್ವಲ್ಪ ಎಕ್ಸ್ಟ್ರಾ ಫೆಸಿಲಿಟಿ ಕೊಡಪ್ಪ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ನೀವು ನೋಡಿದಿರಲ್ವಾ? ವೀಕರ್ ಸೆಕ್ಷನ್ಸ್ಗಳಿಗೆ, ಇಲ್ಲ SC ST ಅವರಿಗೆ, ಇಲ್ಲ OBC ಅವರಿಗೆ, ಇಲ್ಲ ವುಮೆನ್ಸ್ಗಳಿಗೆ, ಇಲ್ಲ ಚಿಲ್ಡ್ರನ್ಸ್ಗಳಿಗೆ, ಇಲ್ಲ ವಯಸ್ಸಾದವರಿಗೆ, ಇವರಿಗೆಲ್ಲ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರಲ್ವಾ? ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರೆ ಅಂತಂದ್ರೆ ಓಕೆ, ಅವ್ರೊಂದು ಸ್ವಲ್ಪ ವೀಕ್ ಆಗಿದ್ದಾರೆ, ಅವ್ರೊಂದು ಸ್ವಲ್ಪ ಸ್ಪೆಷಲ್ ಆಗಿ ಟ್ರೀಟ್ ಮಾಡೋಣ, ಬೇರೆ ಬೇರೆ ಫೆಸಿಲಿಟಿ ಕೊಡೋಣ, ಜಾಸ್ತಿ ಕೊಡೋಣ, ಫೆಸಿಲಿಟಿ ಈ ಥರ ಎಲ್ಲ ಕೊಡ್ತಾರಲ್ವಾ? ಸೊ ಮತ್ತೆ ಎಲ್ಲೋಯ್ತು ಆರ್ಟಿಕಲ್ 14? ಈ ಥರ ಡೌಟ್ ಬರ್ಬೇಕು ನಿಮಗೆಲ್ಲ. ಸಮಾನತೆ ಸಮಾನತೆ ಅಂತ ಹೇಳ್ತೀರಾ ಆರ್ಟಿಕಲ್ 14 ಕಾನೂನು ಮುಂದೆ ಎಲ್ಲರೂ ಸಮಾನರು, ಸಮಾನವಾದ ಪ್ರೊಟೆಕ್ಷನ್ ಮಾಡಬೇಕು ಅಂತ ಪ್ರಿನ್ಸಿಪಲ್ಸ್ 1, 2 ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೋಡಿದ್ದೀರಾ. ನೋಡಾದ್ಮೇಲೆ ನಿಮ್ಮ ತಲೆಯಲ್ಲಿ ಏನು ಬರಬೇಕು ಗೊತ್ತಾ? ಮತ್ತು ಯಾಕ್ರಿ ಎಕ್ಸ್ಟ್ರಾ ಕೊಡ್ತಾ ಇದ್ದೀರಾ ಫೆಸಿಲಿಟಿನ ಅಂತ ಕೇಳೋವಂಥ ಕೆಪಾಸಿಟಿ ಬರ್ಬೇಕು. ಅವಾಗಲೇ ನೀವು ಅಡ್ವೊಕೇಟ್ ಅಂತ ಕರ್ಸ್ಬೇಕು. ಕ್ಲಿಯರ್? ಅದಕ್ಕೆ ಇವತ್ತು ಉತ್ತರ ಹುಡ್ಕೋಣ. ಈಗ ಏನು ಹೇಳಿದ್ದಾರೆ ಅಂತಂದರೆ, ಒಂದು ಟೆಸ್ಟ್ ಹೇಳಿದ್ದಾರೆ. ಟೆಸ್ಟ್ ಅಂತಂದರೆ ನಿಮ್ಮ ಕ್ಲಾಸಲ್ಲಿ ಮಾಡ್ತಾರಲ್ಲ ಆ ಟೆಸ್ಟ್ ಅಲ್ಲ, ಈ ಗ್ರೌಂಡ್ಸು ಅಂತಂದರೆ ಕ್ಲಾಸಿಫಿಕೇಶನ್ ಮಾಡಬಹುದು, ವರ್ಗೀಕರಣನ ಮಾಡಬಹುದು ಆರ್ಟಿಕಲ್ 14 ಅಂಡರ್ಲೂ ಕೂಡ. ಆ ಆರ್ಟಿಕಲ್ 14 ಅಂಡರ್ ಕೂಡ ವರ್ಗೀಕರಣ ಮಾಡ್ಬೋದು ಅಂತಂದರೆ ಒಂದು 2 ಟೆಸ್ಟಲ್ಲಿ ಪಾಸ್ ಆಗ್ಬೇಕಂತೆ, ಒಂದು 2-3 ಟೆಸ್ಟಲ್ಲಿ. ಯಾವ್ಯಾವ 2-3 ಟೆಸ್ಟು ಅಂತ ಹೇಳಿರುವಂಥ ಕೇಸ್ ಯಾವುದು ಅಂತಂದರೆ, ಸೂರಬ್ ಚೌಧರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಕೇಸಲ್ಲಿ ಎರಡು ಕ್ಲಾಸಿಫಿಕೇಶನ್ ಗ್ರೌಂಡ್ಸ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಇವನ್ನ ಚೆಕ್ ಮಾಡಿ. ನೀವು ಯಾವುದೇ ಒಂದು ರೀತಿ ಏನಾದರೂ ನೀವು ಕ್ಲಾಸಿಫಿಕೇಶನ್ ಮಾಡಬೇಕಂದ್ರೆ ಈ ಒಂದು 2 ಟೆಸ್ಟಲ್ಲಿ ಆ ವಿಷಯ ಪಾಸ್ ಆಯಿತು ಅಂತಂದರೆ ಆ ವಿಷಯನ ಹಿಡ್ಕೊಂಡು ನೀವು ಕ್ಲಾಸಿಫಿಕೇಶನ್ ಮಾಡಿಬಿಟ್ಟು ಸ್ಪೆಷಲ್ ಪ್ರಾವಿಷನ್ ಕೊಡಿ. ಅದು ಸ್ಪೆಷಲ್ ಪ್ರಾವಿಷನ್ ಕೊಡೋಕ್ಕೆ ವುಮೆನ್ಸ್ ಆದ್ರೇನು, ವಯಸ್ಸಾದವರಾದ್ರೇನು, OBC ಅವರಾದ್ರೇನು, ಅಥವಾ ಡಿಸೇಬಲ್ಡ್ ಪರ್ಸನ್ ಆದವರೇನು, SC ST ಆದವರೇನು, ಅಥವಾ ವೀಕರ್ ಸೆಕ್ಷನ್ ಆದವರೇನು, ಇನ್ನೂ ಎಕ್ಸೆಟ್ರಾ ಸುಮಾರು ಜನ ಇದೆ. ಇವರಿಗೆಲ್ಲ ನೀವು ಕೊಡಿ. ಇವರೆಲ್ಲ ಕೊಡಬೇಕಾದ್ರೆ ಒಂದು 2 ಟೆಸ್ಟನ್ನು ಚೆಕ್ ಮಾಡಿ ಅಷ್ಟೇ. ಅವೆರಡು ಟೆಸ್ಟ್ಗಳೇನು ಅಂತಲೇ ಇವತ್ತು ನಾವು ಡಿಸ್ಕಸ್ ಮಾಡಿ. ಮೊದಲನೇದು ಏನು ಹೇಳುತ್ತಪ್ಪ ಅಂತಂದರೆ, ದ ಕ್ಲಾಸಿಫಿಕೇಶನ್ ಮಸ್ಟ್ ಬಿ ಫೌಂಡೆಡ್ ಆನ್ ಇಂಟೆಲಿಜಿಬಲ್ ಡಿಫರೆನ್ಷಿಯಾ ಡಿಸ್ಟಿಂಗ್ವಿಷಿಂಗ್ ಗ್ರೂಪ್ಡ್ ಟುಗೆದರ್ ಪರ್ಸನ್ ಆರ್ ಗೂಡ್ಸ್ ಫ್ರಮ್ ದ ಲೆಫ್ಟ್ ಔಟ್ ಒನ್ಸ್ ಆಫ್ ದ ಗ್ರೂಪ್ ಅಂತ ಹೇಳ್ತಾ ಇದೆ. ಅಂತಂದರೆ ಅದ್ರ ಮಧ್ಯದಲ್ಲಿ ಒಂದು ಅರ್ಥಗರ್ಭಿತವಾದ ವ್ಯತ್ಯಾಸ ಇರಬೇಕು ಸರ್. ಇಂಟೆಲಿಜಿಬಲ್ ಡಿಫ್ರೆನ್ಷಿಯಾ ಇರಬೇಕು. ಆ ವ್ಯತ್ಯಾಸ ಸುಮ್ಮನೆ ಅಂದಾಜಿಗೆ ಪೊಲಿಟಿಕ್ಸ್ಗೋಸ್ಕರ ಮಾಡಿಕೊಂಡೆ ಅವೆಲ್ಲ ಅಲ್ಲ ಸರ್. ಅಲ್ಲೊಂದು ಸಮಸ್ಯೆ ಇರಬೇಕು. ಇಲ್ಲೊಂದು ಅಪ್ಪು ಗ್ರೇಡ್ ವರ್ಷನ್ ಇರಬೇಕು, ಇಲ್ಲೊಂದು ಡೌನ್ ಗ್ರೇಡ್. ಇಲ್ಲಿ ಸುಮಾರು ಬಡವರಿದ್ದಾರೆ, BPL ಕಾರ್ಡ್ನವ್ರು ಇದ್ದಾರೆ, ಇಲ್ಲಿ APL ಕಾರ್ಡ್ನವ್ರು ಇದ್ದಾರೆ. ಆಯಿತು, ಮತ್ತು APL ಕಾರ್ಡ್ನವ್ರಿಗೆ BPL ಕಾರ್ಡ್ನವ್ರಿಗೆ ಎಲ್ಲ ಒಂದೇ ಹೊಡಿ ಅಂತಂದರೆ ಮತ್ತೆ ಇವ್ರು ಯಾವಾಗ APLಗೆ ಬರೋದು? ಇವ್ರು ಯಾವಾಗ ಇನ್ನೊಂದು ಸ್ವಲ್ಪ ಅಪ್ರೈಸಿಗೆ ಬರೋದು? ಯಾವಾಗ ಉದ್ಧಾರ ಆಗೋದು? ಅರ್ಥ ಆಗ್ತಿದೆಯಲ್ವಾ? ಈ ಥರ ಸಮಸ್ಯೆಗಳಿದ್ದಾಗ ಒಂದು ಅರ್ಥಗರ್ಭಿತವಾದ ವ್ಯತ್ಯಾಸನ ಕಂಡುಕೊಂಡು, ಆ ಅರ್ಥಗರ್ಭಿತವಾದ ವ್ಯತ್ಯಾಸ ಇತ್ತು ಅಂತಂದರೆ ಆರ್ಟಿಕಲ್ 14ಗೆ ಒಂದು ಸ್ವಲ್ಪ ಎಕ್ಸ್ಕ್ಯೂಸ್ ಕೊಟ್ಟು, ಇದಕ್ಕೊಂದು ಸ್ವಲ್ಪ ಅಪವಾದಗಳು, ವಿನಾಯಿತಿನ ಕೊಟ್ಬಿಟ್ಟು ಈ ಬಡವರು ಉದ್ಧಾರ ಆಗಲಿ ಅಂಥೇಳಿ ಸ್ವಲ್ಪ ಅಸಮಾನತೆನ ಮಾಡಬಹುದು. ಆದರೆ ಇದನ್ನು ಅಸಮಾನತೆ ಅಂತ ನಾನು ಹೇಳುವಂಥ ಪದ ಒಳ್ಳೆಯದಲ್ಲ. ಇದಕ್ಕೇನಂತಾರೆ ಅಂತಂದರೆ ಉದ್ಧಾರ ಮಾಡುವುದು ಅಂತ ಅಂದ್ಕೊಳ್ಳಿ, ಡೆವಲಪ್ಮೆಂಟ್ ಅಂತ ಅಂದ್ಕೊಳ್ಳಿ. ಈ ಥರ ಮಾಡೋಕ್ಕೆ ಒಂದು ಅರ್ಥಗರ್ಭಿತವಾದ ವ್ಯತ್ಯಾಸ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಅರ್ಥಗರ್ಭಿತವಾದ ವ್ಯತ್ಯಾಸ ಒಂದಾದರೆ, ಇನ್ನೊಂದು ಯಾವುದು ಅಂತಂದರೆ ರ್ಯಾಷನಲ್ ರಿಲೇಷನ್ಶಿಪ್ ವಿತ್ ಸಾರ್ಟ್ ಆಫ್ ಆಬ್ಜೆಕ್ಟ್ ಅಂದರೆ ಏನು? ಉದ್ದೇಶ ಅಂತಂದರೆ ಅಲ್ಲಿರುವಂಥ ಒಂದು ಉದ್ದೇಶ ಏನಿದೆಯಲ್ಲ ಆ ವಸ್ತುವಿನೊಂದಿಗೆ ತರ್ಕಬದ್ಧವಾಗಿ ಸಂಬಂಧದಲ್ಲಿರಬೇಕು. ಏನು ಸಂಬಂಧ ಇಲ್ದಂಗೆ ಮಾತಾಡೋದಲ್ಲ, ಸಂಬಂಧ ಇಲ್ದಂಗೆ ಕೊಡೋದಲ್ಲ. ಕೋಟಾಗಳನ್ನು, ದುಡ್ಡನ್ನು, ಹಣನ ಗೌರ್ಮೆಂಟ್ ಕಡೆಯಿಂದ ಏನು ಸ್ಯಾಂಕ್ಷನ್ ಮಾಡ್ತಾರಲ್ಲ, ಸುಮ್ಮನೆ ಸಂಬಂಧ ಇಲ್ದಂಗೆ ಸ್ಯಾಂಕ್ಷನ್ ಮಾಡೋದು, ಸಂಬಂಧ ಇಲ್ದಂಗೆ ಕೊಡೋದಲ್ಲ. ಒಂದು ಸ್ವಲ್ಪ ಕಂಡೀಷನ್ಗಳು ಇಟ್ಕೊಂಡು ಕೊಡ್ಬೇಕು ಸರ್. ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಯಾಕೆ ಕೊಡಬೇಕು ಅನ್ನೋಂಥ ಒಂದು 2 ಟೆಸ್ಟ್ಗಳನ್ನು ಪಾಸ್ ಮಾಡ್ಬೇಕು. ಅದು ಆಮೇಲೆ ಕೊಡಬೇಕು ಅಂತೇಳಿ ಈ ನಮ್ಮ ಸೂರಬ್ ಚೌಧರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಸಲ್ಲಿ ಹೇಳಿದ್ದಾರೆ. ಓಕೆ, ಅದೇ ಥರ ಈ ದಾಲ್ಮಿಯಾ ಕೇಸ್ ಅದರಲ್ಲೂ ಕೂಡ ಹೇಳಿದ್ದಾರೆ. ಆಯಿತಾ? ದಾಲ್ಮಿಯಾ ಕೇಸಲ್ಲೂ ಕೂಡ ಹೇಳಿದ್ದಾರೆ. ಸೊ ಈ ಕೇಸು ನೀವು ಬುಕ್ಕಲ್ಲಿ ಒಂದ್ಸಲ ನೋಡ್ಕೊಳ್ಳಿ, ಈಸಿ ಇದೆ. ದಾಲ್ಮಿಯಾ ಕೇಸಲ್ಲೂ ನಾನು ಹೇಳಿದ್ನಲ್ಲ, ಇವೆರಡು ಪಾಯಿಂಟನ್ನು ಮತ್ತೊಂದು ಸ್ವಲ್ಪ ಹೈಲೈಟ್ ಮಾಡಿ ಹೇಳಿದ್ದಾರೆ. ಬಟ್ ಈಗಿನ ಮಟ್ಟಿಗೆ ಇದಿಷ್ಟು ಸಾಕಾಗುತ್ತೆ ಅಂತೇಳಿ ನಾನು ಇಷ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಈ ಕ್ಲಾಸಿಫಿಕೇಶನ್ ಯಾವ್ಯಾವು ಅಂತ ನೋಡೋಣ. ಈಗ ನಾನು ನೋಡಿದ್ದು ಕ್ಲಾಸಿಫಿಕೇಶನ್ ಯಾವ ರೀತಿ ಟೆಸ್ಟ್ ಮಾಡ್ತಾರೆ ಅಂತ, ಏನೇನು ಗ್ರೌಂಡ್ಸ್ ಇರಬೇಕು ಅಂತ. ಮುಂದಿನ ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದರೆ ನಾವು ಕೊಡ್ತಾ ಇರೋದು ಪೇಯ್ಡ್ ಕ್ಲಾಸಸ್.
ಈ ನಾವು ಹಾಕಿರುವಂತ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂತ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲಾ ಸೆಮಿಸ್ಟರ್ಗಿದೆ, ಎಲ್ಲಾ ಸೆಮಿಸ್ಟರ್ ಎಲ್ಲಾ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂತ ಲಿಂಕ್ಸ್ಗಳಿರುವಂತ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂತ ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂತಹ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂತ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂತ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದ್ರು ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಇರುತ್ತೆ, ಕನ್ನಡ ಮೀಡಿಯಂನವರಿಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ ಗಳನ್ನ ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂತ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡೂ ಮೀಡಿಯಂ ಅವರಿಗೆ ಸಪೋರ್ಟ್ ಮಾಡುವಂತ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್, ನೈನ್, 10th. ಇದೇ ತರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್, ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡ್ಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲಾ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂತ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ತರ ಅಂತಂದ್ರೆ, ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬ್ ಅಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ತರ ನೋಡ್ತಾ ಇದ್ದೀರಾ, ಈ ತರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ, ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ತರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ ಗಳನ್ನ ಕೊಟ್ಟಿರ್ತೀವಿ. ಸರ್, ಇದು ಈ ಕ್ಲಾಸಸ್ ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ತರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂತ ಆನ್ಲೈನ್ ಕ್ಲಾಸಸ್ ಗಳನ್ನ ಡೌಟ್ ಸೆಷನ್ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ ಗಳಿಂದ, ಪ್ರೊಫೆಸರ್ಸ್ ಗಳಿಂದ, ಜಡ್ಜಸ್ ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ತರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ತರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ತರ ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡ್ತೀವಿ. ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್, ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂ ಅವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂತದ್ದು ಎರಡು ಮೀಡಿಯಂ ಅಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24x7 ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ ನನ್ನ ಕಡೆಯಿಂದ. ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡು ಮೀಡಿಯಂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್, ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂತವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್, ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲಾ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್, ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ,
ನಾನು ಇಲ್ಲಿ ತೋರಿಸ್ತೇನೆ ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟ್, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟ್, ಆಮೇಲೆ ನಿಮಗೆ IPC ಸಬ್ಜೆಕ್ಟ್, ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರಬಹುದು. ಪ್ರತಿ ಸಬ್ಜೆಕ್ಟ್ ನಾನು ಏನ್ ಬ್ಲೂ ಕಲರ್ ಪೇಜ್ ಅಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸ್, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ, ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ, ಅರ್ಥ ಆಗ್ತಿಲ್ವಾ, ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ, ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ, ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ, ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ ನಾನು ಹೇಳ್ತಾ ಇದ್ದೀನಿ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಲಾ, ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.